ಸಮಾಧಿಯನ್ನು ದಾಟಿ ಐಕ್ಯ ಸ್ಥಿತಿಗೆ ಹೋಗ್ಬೋದು ಶಿವಯೋಗ ಮಾಡಿದ್ರೆ. ನಿಮ್ಗೆ ಯಾವ್ದ್ಯಾವ್ದು ಮಾಡ್ಲಿಕ್ಕಾಗತ್ತೆ ಅದು ಮಾಡಿ. ಭಾಳ ಜನ ಬಿ ಪಿ ಶುಗರ್ ವಾಸಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಅಷ್ಟಕ್ಕೆ ನೀವು ಮಾಡಿದ್ರೆ ಅಷ್ಟೇ ಮಾಡ್ಬೋದು. ಅದನ್ನು ಮೀರಿ ಪರಮ ಸುಖವನ್ನು ಕಾಣಬೇಕು, ಶಾಶ್ವತ ಸುಖವನ್ನು ಕಾಣಬೇಕು, ನಾನು ಹುಟ್ಟಿರುವ ಅರ್ಥವನ್ನು ತಿಳಿಬೇಕಂದ್ರೆ ಒಂದಿಷ್ಟು ಯೋಗ ಗ್ರಂಥಗಳನ್ನು, ಯೋಗ ಸಾಧಕರನ್ನು ನೀವು ಭೇಟಿಯಾಗಿ ಯೋಗ ಸಾಧನೆ ಮಾಡ್ಬೋದು. ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ, ಕೆಳಗೆ. ಹಾಂ, ಕೆಲವು ಜನ ಡೌಟಲ್ಲೇ ಇದ್ದಾರೆ, ಇನ್ನು ಕೆಳಗಡೆ ಕೂತ್ಕೊಳ್ಳಿ ಅಂತಾರೆ ಮತ್ತೆ ಎಬ್ಬಿಸ್ತಾರೆ ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ. ಹಾಂ, ಈಗ ನಾವು ಎಬ್ಬಿಸ್ತೇವೆ, ಮೇಲೆ ಹೇಳಿ, ಹೇಳ್ಬೇಕು, ಊಟಿಂಗೆ ಉಟ್ ಜಾವ್. ಕೆಲವು ಜನ ಕೆಟ್ಟ ಮಕ ಮಾಡ್ಕೊಂಡು ನಾನು ನೋಡ್ತಾ ಇದ್ದಾರೆ. ವೈಟಿಂಗ್ ವೈಟ್ ಜಾವ್. ಹಾ, ಊಟಿಂಗೆ ಉಟ್ ಜಾವ್. ನಿಮ್ಮ ಕಷ್ಟ ಏನಂತ ನನಗೆ ಅರ್ಥ ಆಗತ್ತೆ, ಆದರೂ ನಿಮ್ಮನ್ನು ಕಾಡಿಸೋದ್ರಲ್ಲಿ ನನಗೊಂಥರ ಸಂತೋಷ. ವೈಟಿಂಗ್ ವೈಟ್ ಜಾವ್. ಹಾಂ, ಕೂತ್ಕೋಬೇಕು. ಯಾರು ಕೊನೆಯವರೆಗೆ ಕೂರೋದಿಲ್ಲ ಅಲ್ಲಿವರೆಗೆ ಎಬ್ಸೋದೇ ಇಲ್ಲ ನಾನು. ವೈಟಿಂಗ್ ವೈಟ್ ಜಾವ್. ನಾನು ಅದಕ್ಕೆ ಹೇಳೋದು, ನಾನೇ ಕೇಳ್ತೇನೆ, ನಿಂತವ್ರಿಗೆ ಚಪ್ಪಾಳೆ ಜೋರಾಗಿ. ಯಾಕಂದ್ರೆ ರಿಲ್ಯಾಕ್ಸ್. ಅವ್ರು ಕುಂದ್ರಂದ್ರೂ ನಿಲ್ಲೋ ಮನಸ್ಥಿತಿ ಇದೆಯಲ್ಲ, ಅವರು ಗ್ರೇಟ್. ಅವರು ಊಟಿಂಗೆ ಉಟ್ ಜಾವ್. ವೈಟಿಂಗ್ ವೈಟ್ ಜಾವ್. ಹಾಂ, ಸಾಕು ಸಾಕು, ಮತ್ತೆ ಜಾಸ್ತಿ ಪರೀಕ್ಷೆ ಮಾಡೋದು ಬೇಡ. ನಿಮ್ಮ ತಾಳ್ಮೆಗೆ ಒಂದು ಮಿತಿ ಇರ್ತದಲ್ಲ. ಕಾಲು ಉದ್ದ ಚಾಚಿ, ಕಾಲು ಉದ್ದ ಚಾಚಬೇಕು. ಚಾಚ್ಕೊಂಡ್ರಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೈಗಳನ್ನ ಮೇಲೆತ್ತಿ, ಎತ್ತರಿ, ಮೇಲೆ ಎತ್ತಬೇಕು ಚೆನ್ನಾಗಿ. ಸಿಂಹಾಸನ ನೋಡಿದ್ರಲ್ಲ ನೀವೆಲ್ಲ, ಎಷ್ಟು ಕಾಲು ಇರ್ತವೆ ಸಿಂಹಾಸನಕ್ಕೆ? 4 ಅಲ್ಲ? ಹಾಂ, ನಮ್ಮ ಶರೀರವನ್ನು ಸಿಂಹಾಸನ ಮಾಡೋಣ. ಈಗ ಸಿಂಹಾಸನ ಮಾಡಿ ಅದರ ಮೇಲೆ ಯಾರನ್ನ ಕೂರಿಸ್ಬೇಕು? ಹೆಣ್ಮಕ್ಳು ಅವ್ರ ಯಜಮಾನ್ರ ಕುಂದಿಸ್ಕೋಬೇಕು, ಗಂಡು ಮಕ್ಕಳು ಅವ್ರ ಹೆಣ್ಮಕ್ಳನ್ನ ಕುಂದಿಸ್ಕೋಬೇಕು. ಮದುವೆ ಆದ ಮೊದಲನೇ ವರ್ಷದಲ್ಲಿ ಹೆಣ್ಮಕ್ಳನ್ನ ಕೂರಿಸ್ಕೋಬೋದು. 2-3 ವರ್ಷ ಆದಮೇಲೆ ಕಷ್ಟ ಆಗತ್ತೆ. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಮದುವೆ ಆಗಿ ಮೊದಲನೇ ವರ್ಷದಲ್ಲಿ ಎಲ್ಲರೂ ಬಪ್ಪ ಬಪ್ಪ ಅಂತಿರ್ತಾರೆ. ಆಮೇಲೆ 2-3 ವರ್ಷ ಆದಮೇಲೆ ಹೌದಪ್ಪ ಹೌದಪ್ಪ. ಹಾಂ, ಈಗ ಸಿಂಹಾಸನ ಮಾಡೋದು ಹೇಗೆ? ಕೈ ಎತ್ತರಿ ಮೇಲೆ, ಕೈ ಹಿಂದೆ, ಕಾಲು ಮಡಚಿ ಎತ್ತಿ. ಎತ್ತಬೇಕು, ಸೊಂಟ ಎತ್ತಬೇಕು. 4 ಕಾಲುಗಳು ಚೆನ್ನಾಗಿದ್ದಾವ ಸಿಂಹಾಸನಕ್ಕೆ? 3 ಕಾಲಿನ ಸಿಂಹಾಸನ ಮಾಡಿ ನೋಡೋಣ. ಕೈ ಕೈ ಕೈಯಲ್ಲ, ಕಾಲು. ಭಾಳ ನಿಮ್ಮನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಭಾಳ ಕಷ್ಟ ಇದೆ. ಕಾಲು ಮೇಲೆ, ಒಂದು ಕಾಲು ಮೇಲೆ. ಸಿಂಹಾಸನಕ್ಕೆ 4 ಕಾಲು ಇರ್ತವೆ, 3 ಕಾಲು ಇರ್ತವೆ. ಹಾಂ, ವಾಪಸ್ ಬನ್ನಿ. ವಾಪಸ್ ಬಂದು ಮತ್ತೆ ಕೈ ಮೇಲೆ, ಮತ್ತೆ ಹಿಂದೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ. ಈಗ ಅದರ ಅಪೋಸಿಟ್ ಕಾಲು. ಇರಲಿ, ಏನಿಲ್ಲ, ಅವ್ರದ್ದಲ್ಲ ಅದು. ಶಿವ ಎನ್ನುವ. ಬನ್ನಿ ವಾಪಸ್. ಇವಾಗ ಏನಿರ್ಬೇಕಂದ್ರೆ, ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಅನ್ನಂಗಿರ್ಬೇಕು. ಹಾಂ, ಮತ್ತೊಮ್ಮೆ ಮೇಲೆ,
ಎತ್ತಿ ಮೇಲೆ, ಲಾಸ್ಟ್ ಕೊನೆ ಬಾರಿ ಇದು. ಒಂದು ಕಾಲ ಮೇಲೆ ಎತ್ತಿ, ಸಾಧ್ಯ ಆದರೆ ಅದ್ರ ಮೇಲೆ ಇಟ್ಕೊಳ್ಳಿ. ಕೆಲವರು ಸಿಂಹಾಸನ ನೋಡಿದ್ರೆ ಅಬಾಬಾ, ಕಟಿ ಪ್ರದೇಶ ಮೇಲೆ ಏಳಬೇಕು, ಸೊಂಟದ ಭಾಗ ಮೇಲೆ ಏಳಬೇಕು. ಎಬ್ಸ್ರಿ. ವಾಪಸ್ ಕಾಲು ಸೀದಾ ಮಾಡಿ, ಕೈ ಮೇಲೆ ಎತ್ತಿ, ಮತ್ತೆ ಸಿಂಹಾಸನ ಮೇಲೆತ್ತಿ ಬಾಡಿನ. ಹಾಂ, ಮತ್ತೊಂದು ಕಾಲ ಮೇಲೆ ಎತ್ತಿ, ಕಾಲ ಮೇಲೆ ವಾಪಸ್. ರಿಲ್ಯಾಕ್ಸ್. ಬೆನ್ನ ಮೇಲೆ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ ಬೆನ್ನ ಮೇಲೆ. ಈ ಸಿಂಹಾಸನವನ್ನು ಮಾಡೋದ್ರಿಂದ ನಿಮ್ಮ ಭುಜಗಳು, ನಿಮ್ಮ ಮೊಣಕೈಗಳು, ನಿಮ್ಮ ಮುಂಗೈಗಳು, ಕಣ್ಮುಚ್ಚಿ. ಹಲೋ, ಮಾತಾಡಬಾರ್ದು. ಮಾತಾಡಿದ್ರೆ ಮತ್ತೆ ಸಿಂಹಾಸನ ಮಾಡಿಸ್ತೇನೆ ನೋಡ್ರಿ. ಕಣ್ಣು ಮುಚ್ಚಬೇಕು. ಹಾಂ, ಏ ತಮ್ಮ, ರಿಲ್ಯಾಕ್ಸ್. ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಬೇಕು. ಈಗ ನಿಮ್ಮ ಭುಜಗಳನ್ನು, ನಿಮ್ಮ ಮೊಣಕೈಗಳನ್ನು, ನಿಮ್ಮ ಅಂಗೈಗಳನ್ನು, ನಿಮ್ಮ ಪಾದಗಳನ್ನು, ತೋಳುಗಳನ್ನು, ತೊಡೆಗಳನ್ನು, ಮೊಣಕಾಲುಗಳನ್ನು ಗಮನಿಸಿ. ಇಷ್ಟೂ ಕೀಲುಗಳಿಗೆ, ಇಷ್ಟೆಲ್ಲ ಭಾಗಗಳಿಗೆ ಶಕ್ತಿ ಸಂಚಾರವಾಗುತ್ತೆ ಈ ಆಸನದಿಂದ. ಈ ಆಸನ ಮಾಡೋದ್ರಿಂದ ಭುಜಗಳಲ್ಲಿ ನೋವು ಬರ್ತದೆ, ಅದನ್ನು ಫ್ರೋಜನ್ ಶೋಲ್ಡರ್ ಅಂತ ಕರೀತಾರೆ. ಅಂಥ ಸಮಸ್ಯೆಗಳು ಬರೋದಿಲ್ಲ. ಅದೇ ಮೊಣಕೈಯಲ್ಲಿ ನೋವು ಬಂದರೆ ಅದನ್ನೇನು ಹೇಳ್ತಾರೆ? ಟೆನ್ನಿಸ್ ಎಲ್ಬೋ ಅಂತ ಕರೀತಾರೆ, ಗಾಲ್ಫರ್ ಎಲ್ಬೋ ಅಂತ ಕರೀತಾರೆ. ಹೀಗೆಲ್ಲ ಬೇರೆ ಬೇರೆ ಹೆಸರು ಇಡ್ತಾರೆ ಅಷ್ಟೇ. ನೋವಿಗೆ ಒಂದೇನೋ ಹೊಸ ಇಂಗ್ಲೀಷ್ ಹೆಸರು ಇಟ್ಬಿಟ್ರೆ ನಿಮಗೆ ಭಯ ಆಗ್ತದೆ, ನೀವು ಔಷಧಿ ತಗೊಳ್ತೀರಾ ಅಂತ. ಇನ್ಮೇಲೆ ಡಾಕ್ಟ್ರಿಗೆ ಕಾಯಿಲೆಗಳ ಹೆಸರನ್ನ ಕನ್ನಡದಲ್ಲಿ ಹೇಳಿ ಅಂತ ಹೇಳಬೇಕು. ಇನ್ನೊಂದು ಬೆನ್ನಲ್ಲಿ ಡಿಸ್ಕ್ ಕಂಪ್ರೆಸ್ ಆಗಿ ಒಂದು ನರದ ಮೇಲೆ ಒತ್ತುತ್ತೆ. ಆ ನರಕ್ಕೆ ಸಯಾಟಿಕ ಪೇನ್ ಅಂದ್ಬಿಡ್ತಾರೆ. ನೀವು ಸಯಾಟಿಕ ಪೇನ್ ಅಂದ ತಕ್ಷಣ ನಿಮಗೆ ಪಾಪ ಗೊತ್ತಿರೋದಿಲ್ಲ, ಅಯ್ಯೋ ಏನೋ ದೊಡ್ಡ ರೋಗ ಬಂದಿದೆ ಅಂತ ಹೇಳ್ಬಿಟ್ಟು ಭಯ ಬೀಳ್ತೀರಿ. ಅದು ನರಕ್ಕೆ ಒತ್ತಿರ್ತದೆ ಅಷ್ಟೇ. ಆ ನರದ ಹೆಸರು ಸಯಾಟಿಕ. ಹಾಗೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ತಿಳ್ಕೊಂಡ್ರೆ ನಿಮಗೆ ಅದರ ಬಗ್ಗೆ ಪೂರ್ತಿ ತಿಳುವಳಿಕೆ ಬರ್ತದೆ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ. ಈ ಜಾಯಿಂಟ್ಸ್ಗಳಲ್ಲಿ ಫ್ಲೂಯಿಡ್ ಇರ್ತದೆ, ಸಿನೋವಿಲ್ ಫ್ಲೂಯಿಡ್ ಅಂತಿರ್ತದೆ. ಮೆತ್ತಿಗೆ ಎಳೆ ಕೊಬ್ಬರಿ ಇದ್ದಂಗೆ ಇರ್ತದೆ, ಅದನ್ನು ಕಾರ್ಟಿಲೇಜ್ ಲಿಗಮೆಂಟ್ ಅಂತ ಕರೀತಾರೆ. ಅವೆಲ್ಲ ಕೀಲುಗಳಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಇಂಥ ಆಸನಗಳನ್ನು ಮಾಡಬೇಕು. ತುಂಬ ಆಸನಗಳಿದ್ದಾವೆ ಜಾಯಿಂಟ್ಸನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಆಸನಗಳು. ಅದರಲ್ಲಿ ಈ ಸಿಂಹಾಸನವು ಕೂಡ ಒಂದು. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನವಾಗಿ ಏನು ಮಾಡಬೇಕು? ನಿಮ್ಮ ಎರಡೂ ಕಾಲುಗಳನ್ನು 90 ಡಿಗ್ರಿ ಮೇಲೆತ್ತಬೇಕು. 90 ಡಿಗ್ರಿ ಮೇಲೆತ್ತಿ, ಎತ್ತಿ ಚೆನ್ನಾಗಿ ಮೇಲೆ. ಕೈಗಳನ್ನು ಅಗಲಿಸಿ. ಹಾಂ, ಹಲೋ, ಮಾತಾಡಬಾರ್ದು, ಮಾತಾಡಬಾರ್ದು. ಈಗ ಸೂಕ್ತ ಪಾದಾಂಗುಷ್ಟಾಸನ. ಕಾಲುಗಳನ್ನು ಹಿಂಗೆ ತಿರುಗಿಸಿ, ಕೈಗಳಿಂದ ಈ ರೀತಿ ಹಿಡ್ಕೊಳ್ಳಿ. ಈ ಕೈ ಹಿಂಗೆ ಹಿಡ್ಕೊಳ್ಳಿ. ನೋಡಿದ್ರಲ್ಲ ಇಲ್ಲಿ ಈ ಆಸನ ನೋಡಿ, ಇಲ್ಲಿ ಫೋಕಸ್ ಮಾಡ್ತಾ ಇದ್ರೆ ನೋಡಿ. ಕಣ್ಣು ಮುಚ್ಚಿ. ಹಲೋ, ಮಾತಾಡಬಾರ್ದು ನೀವೆಲ್ಲ. ಕಾಲನ್ನ ಒಂದು ಕಡೆ ತಿರುಗಿಸಿ, ಅದರ ಒಂದು ಕಡೆಗೆ ನೇರವಾಗಿ ಕೈಗೆ ಮುಟ್ಟಿಸಿ ಅದನ್ನು. ಕಾಲು ಮೇಲೆತ್ತಿ 90 ಡಿಗ್ರಿ. ಎಲ್ಲರೂ 90 ಡಿಗ್ರಿ ಮೇಲೆತ್ತಿದ್ರಾ? ಎತ್ತಿದ್ರಾ? ಹಾಂ, ಅಲ್ಲಿ ನಾನೀಗ ಮಾಡ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಂಡು ಮಾಡಿ ಕರೆಕ್ಟಾಗಿ. ಸೂಕ್ತ ಪಾದಾಂಗುಷ್ಟಾಸನ ಕರೆಕ್ಟಾಗಿ ನೋಡಿ. ಈ ಕಾಲು ಮೇಲೆ ಎತ್ತಬೇಕು,
ಹೀಗೆ. ಮಾತಾಡಬಾರ್ದು. ಹಾ, ತಿರುಗಿಸಿ. ಕಾಲನ್ನು ಎಷ್ಟು ಸಾಧ್ಯನಷ್ಟು ಮೇಲೆ ತೆಗೆದುಕೊಂಡು ಹೋಗಿ, ಮೇಲೆ ಎಷ್ಟು ಸಾಧ್ಯನಷ್ಟು ಮೇಲೆ. ಕೈ ಮುಟ್ಲಿಕ್ಕೆ ಪ್ರಯತ್ನ ಮಾಡಿ, ಅಲ್ಲೇ ಇರಿ. ಹಾಂ, ಹಿಡ್ಕೊಳ್ಳಿ ಕಾಲನ್ನ. ಪಾದ ಹಿಡ್ಕೊಳ್ಳಿಕ್ಕೆ ಆಗದೆ ಇದ್ರು ಜಸ್ಟ್ ನಿಮ್ಮ ಮೊಣಕಾಲಾದರೂ ಹಿಡ್ಕೊಳ್ಳಿ. ಸೂಕ್ತ ಪಾದಾಂಗುಷ್ಟಾಸನ. ವಾಪಸ್ ಮೇಲ್ ಬನ್ನಿ. ಅಪೋಸಿಟ್, ಮತ್ತೆ ಅಪೋಸಿಟ್. ಅಪೋಸಿಟ್. ಮತ್ತೆ ಮೇಲೆ, ನಿಧಾನ ಮೇಲೆ. ಪೂರ್ತಿ ಕಾಲ್ ಮೇಲೆ ಎತ್ತಿ. ಕಾಲುಗಳು ಎಷ್ಟು ಸಾಧ್ಯ ಅಷ್ಟು ಮೇಲ್ ಬರಲಿ. ಮತ್ತೆ ಮೇಲೆ. ಅಪೋಸಿಟ್ ಬೆಂಡ್ ಮಾಡಿ. ನೋಡಿ, ಕೆಲವು ಜನ ಮೇಲಿದ್ದವ್ರು ಕೆಳಗಡೆ ಬರ್ತಾ ಇಲ್ಲ, ಕೆಲವು ಜನ ಕೆಳಗಿದ್ದವ್ರು ಮೇಲೂ ಹೋಗ್ತಾ ಇಲ್ಲ. ಕೆಳಗೆ ಮೇಲೆ ಇದ್ರೆ ಜೀವನ ಚೆನ್ನಾಗಿರುತ್ತೆ. ಬರೀ ಮೇಲಿದ್ರು ಒಳ್ಳೇದಲ್ಲ, ಬರೀ ಕೆಳಗಿದ್ರು ಒಳ್ಳೇದಲ್ಲ. ಏರುಪೇರಿನ ಜೀವನ. ನೀವು ಉಯ್ಯಾಲೆನ ತೂಗ್ತೀರಾ, ಬರೀ ಮುಂದೆ ಹೋಗ್ತಾ ಇದ್ರೆ ಉಯ್ಯಾಲೆ ಆಗ್ತದೆ ಏನದು? ಮುಂದೋದ್ರೆ ಎಲ್ಲಿ ಹೋಗ್ತೀರಿ ನೀವು? ಮುಗಿದೋಯ್ತು ಕತೆ. ಬರೀ ಹಿಂದೆ ಹೋಗ್ತಾ ಇದ್ರೆ ಇಲ್ಲ, ಮುಂದೆ ಹಿಂದೆ ಓಡಾಡ್ತಾ ಇದ್ರೆ ಉಯ್ಯಾಲೆ. ಮೇಲೆತ್ತಿ, ಮೇಲೆ ಎತ್ತಿ. ಕೈ ಅಗಲ ಮಾಡ್ಕೊಳ್ಳಿ. ಕಾಲು ಬರಲಿ ಈ ಕಡೆಗೆ, ಇನ್ನು ಸ್ವಲ್ಪ ಮುಂದೆ ಬರಲಿ, ಬರಲಿ ಬರಲಿ ಬರಲಿ. ಹಾಂ, ಕಾಲು ಹಿಡ್ಕೊಳ್ಳಿ. ಅದನ್ನು ಈ ಕಾಲು ಹಿಂಗೆ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಅಲ್ಲಿ ಹಿಡ್ಕೊಳ್ಳಿಕ್ಕೆ ಆಗದಿದ್ರೆ ಅದನ್ನು ಪಾದ ಹಿಡ್ಕೊಳ್ಳಿ. ಹಾಂ, ಹಾಗೆ ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಹಾಗೆ ಟ್ವಿಸ್ಟ್ ಮಾಡಿ. ಕತ್ತಿ ಈ ಕಡೆಗೆ, ಕಾಲ ಆ ಕಡೆಗೆ. ಹಾಂ, ಈ ಸೊಂಟ ನೋವು, ಆಮೇಲೆ ಭುಜ ನೋವು, ಇವೆಲ್ಲ ಒಂದು ವಾರದಲ್ಲಿ ಹೊರಟೋಗ್ಬಿಡ್ತವೆ. ವಾಪಸ್. ಇನ್ನೂ ಏನೇನು ನೋಡಬೇಕು ಪರಮಾತ್ಮ ಇಟ್ಟಿದ್ದಾನೆ. ನನ್ನ ನೋಡಿದೆ ನಾನು. ಭಾಳ ಜನ ತುಂಬ ಚೆನ್ನಾಗಿ ಮಾಡಿದರು. ಕೆಲವ್ರಂತೂ ಒಂದು ಕೌದಿ ತಂದು ಹಚ್ಚಿಬಿಟ್ರೆ ಅಲ್ಲೇ ನಿದ್ದೆ ಮಾಡಿಬಿಡೋದು. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಮಾಡಿ ಮಾಡಿ ಹೆಂಗಾದ್ರೂ ಮಾಡಿ. ಒಟ್ಟಿನಲ್ಲಿ ಬಂದಾರು ಬಂದಿರಲ್ಲ, ಮಾಡ್ಯಾರು ಮಾಡ್ತಿರಲ್ಲ. ಕೆಲವು ಜನ ಅಲ್ಲೇ ಮನೆಯಲ್ಲೇ ಮಲ್ಕೊಂಡಿದ್ದಾವೆ. ಜಾಸ್ತಿ ತಿಂದಿರ್ತಾವ, ಮಲಗಿರ್ತವೆ. ಅಲ್ಲೇ ಹೇಳಿದ್ವಲ್ಲ, ಆ ಹಾಸಿಗೆಯಲ್ಲಿ ಕೆಟ್ಟ ವಾಸನೆ ಬರ್ತಿರ್ತದೆ. ಅಲ್ಲೇ ವಾಸನೆ ಹೊರಗಡೆ ಬಿಡ್ತಿರ್ತವೆ, ಅದನ್ನೇ ಕುಡಿತಾ ಇರ್ತವೆ, ಅದನ್ನೇ ಮಲಗಿರ್ತವೆ. ಅದು ಯೋಗ ಯಾರಿಗಿರ್ತದೆ ಅವ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀವೆಲ್ಲ. ಪುಣ್ಯದ ಫಲ ನಿಮ್ಮನ್ನು ಕಾಡ್ತಾ ಇದೆ. ರಿಲ್ಯಾಕ್ಸ್. ಅದಕ್ಕೆ ರಿಲ್ಯಾಕ್ಸ್. ಆ ಪುಣ್ಯದ ಫಲಗಳು ನಮ್ಮನ್ನ ಈ ಥರದ್ರಲ್ಲಿ ಕಾಯ್ತವೆ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಉಲ್ಟಾ ತಲೆ ವೇದಿಕೆಯ ಕಡೆಗೆ, ಕಾಲು ಹಿಂದೆ. ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸ್ ಮಾಡಿ. ನನ್ನ ನೇರ ಗುರಿ ಯಾವುದ್ರ ಮೇಲೆ ಇರ್ತದೆ ಅಂದರೆ ನಿಮ್ಮ ಹೊಟ್ಟೆ ಮೇಲೇ ಇರ್ತದೆ. ಭಾಳ ಜನ ಏನು ಹೇಳ್ತಾರೆ ಅಂದರೆ, ಏನು ಹೇಳ್ತಾರೆ ಹೇಳಿ, ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು, ಡೊಳ್ಳು ಹೊಟ್ಟೆ ಮೇಲೆ ಹೊಡಿಬೋದು ಅಲ್ವಾ? ಈಗ ಅದನ್ನು ಬಿಡೋದು ಬೇಡ, ರುಬ್ಬನ ಅದನ್ನು ಹೊಟ್ಟೆನ. ಹೇಗೆ ರುಬ್ಬಬೇಕು? ಸ್ವಿಮ್ಮಿಂಗ್ ಮಾಡಿ ನೋಡೋಣ. ಮೊನ್ನೆ ಮಾಡಿಸಿದ್ನಲ್ಲ ಹಂಗೆ ಜೋರಾಗಿ ಮಾಡಿ.
ಜೋರಾಗಿ ಜೋರಾಗಿ. ಇನ್ನ ಹಾಂ ಹಾಂ, ಮುಂದೆನೆ ಹೋಗ್ತಾ ಇಲ್ಲ. ಈಜ್ರಿ ಜೋರಾಗಿ, ಈಜ್ಬೇಕು. ಈಜ್ರಿ. ಕೆಲವ್ರಿಗೆ ಉಸಿರು ಕಟ್ತಾ ಇದೆ. ಈಜ್ರಿ ಚೆನ್ನಾಗಿ. ಹಾ, ಕೈ ಹಿಂದೆ. ಕೈ ನೆಲಕ್ಕೆ ಟಚ್ ಆಗುತ್ತ ನೋಡಿ, ಹಿಂಗೆ ಕೈ ಎರಡೂ ಕಾಲುಗಳ ಮಧ್ಯೆ ಹಿಂದೆ ಈ ರೀತಿ. ಹಾ, ಮಾಡಿ ನೋಡೋಣ. ಒದ್ದಾಡೋದು ಭಾಳ ಒದ್ದಾಡತ್ತೀರಪ್ಪ. ಒದ್ದಾಡ್ರಿ ಒದ್ದಾಡ್ರಿ, 13ನೇ ತಾರೀಕುವರೆಗೂ ಒದ್ದಾಡ್ರಿ. ಹಾಂ, ಮಾಡ್ರಿ ಮಾಡ್ರಿ, ಮಾಡಬೇಕು, ನಿಲ್ಲಿಸ್ಬಾರ್ದು. ಕಮಾನ್. ಹಾಂ, ನಕ್ರೆ ಬರೋದಿಲ್ಲ ಅದು. ಜೋರು ಮಾಡಿ, ಜೋರು ಮಾಡಿ. ಕೈ ನೆಲಕ್ಕೆ ಒಬ್ಬರದಾರು ಟಚ್ ಮಾಡಿ ನೋಡೋಣ. ಮಾಡಿ, ಜೋರಾಗಿ ಮಾಡಿ. ಇದಕ್ಕೇನು ಆಸನ ಅಂತಾರೆ? ರುಬ್ಬೋ ಆಸನ ಅಂತಾರೆ. ಹಾಕೊಂಡು ರುಬ್ಬೋದ ಕಡೆ. ರುಬ್ಬಿದ್ರಾ? ಚಟ್ನಿ ಬಂತಾ? ಬಂದರೆ ಇಲ್ಲೇನು ಮಾಡಕ್ಕೆ ಹೋಗ್ಬೇಡಿ. ರಿಲ್ಯಾಕ್ಸ್. ಕಣ್ಮುಚ್ಚಿ, ರಿಲ್ಯಾಕ್ಸ್. ಕಣ್ಮುಚ್ಚಿ, ರಿಲ್ಯಾಕ್ಸ್. ಮಕರಾಸನ ಮಾಡಿ. ಮಕರಾಸನ ಯಾವುದು? ಕಾಲಾಗೆಲ್ಲ ಮಾಡೋದು. ಕಾಲು ಹೆಂಗಿರ್ಬೇಕಂತ ಹೇಳಿದ್ದೀನಿ. ಕಾಲು ಒಂದು ಕಡೆ, ನಿನ್ನೆ ಹೇಳಿದ್ನಲ್ಲ, ಕಾಲು ಹೇಗಿರ್ಬೇಕು? ಕಾಲು ಹೀಗಿರ್ಬೇಕು, ಹೀಗೆ. ಹೀಗಿರಬಾರ್ದು, ಹೀಗಿರ್ಬೇಕು. ಹಾಂ, ಹೀಗೆ ಅಗಲ ಮಾಡ್ಕೊಳ್ಳಿ. ಕಣ್ಮುಚ್ಚಿ, ಕಾಲಗಲ ಮಾಡಿ. ದೀರ್ಘವಾಗಿ ಉಸಿರಾಟ ಮಾಡಿ. ಭಾಳ ಜನ, ಕೆಲವು ಜನ ನಾನು ಕಾಲು ಮುಟ್ಟಿದ್ರೆ ಅಯ್ಯೋ ಸ್ವಾಮೀಜಿ ಕಾಲು ಮುಟ್ಬಿಟ್ರು ಅಂತಾರೆ. ಕಾಲು, ಕೈ, ತಲೆ ಅದೇನು ವ್ಯತ್ಯಾಸ ಇಲ್ಲ. ಅದು ನಮ್ಮ ದೇಹದ ಅಂಗ. ಕಾಲು ಕನಿಷ್ಠ, ತಲೆ ಶ್ರೇಷ್ಠ ಅಂತಿಲ್ಲ. ನಾವೆಲ್ಲರೂ ತಲೆಯಿಂದನೂ ಹುಟ್ಟೋದಿಲ್ಲ, ಕಾಲಿಂದನೂ ಹುಟ್ಟೋದಿಲ್ಲ. ಎಲ್ಲಿಂದ ಹುಟ್ಟಬೇಕು ಅಲ್ಲಿಂದನೇ ಹುಟ್ಟಬೇಕು. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ. ಕಿವಿಯಿಂದ ಯಾರಾದ್ರೂ ಹುಟ್ಟುತ್ತಾರಾ? ತಲೆಯಿಂದ ಹುಟ್ಟುತ್ತಾರಾ? ಕಾಲಿಂದ ಹುಟ್ಟುತ್ತಾರಾ? ಇಲ್ಲ. ಎಲ್ಲರೂ ತಾಯಿಯ ಗರ್ಭಾಶಯದಿಂದನೇ ಹುಟ್ಟಬೇಕು. ಹಾಗೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಎಡಗೈ ಕನಿಷ್ಠ ಅಂತ ತಲತಲಾಂತರದಿಂದ ನಮ್ಮ ನಂಬಿಸಿದ್ರು. ಆದರೆ ಒಂದಿನ ಎಡಗೈ ಸ್ಟ್ರೈಕ್ ಮಾಡಿದ್ರೆ ಯಾವುದರಿಂದ ತೊಳ್ಕೋಬೇಕು ಅಲ್ವಾ? ಅದನ್ನು ಬಸವಣ್ಣನವರು ಗಮನಿಸಿದರು. ತಲತಲಾಂತರದಿಂದ ಎಡಗೈ ಕನಿಷ್ಠ. ಏನಾದರೂ ಎಡಗೈಯಿಂದ ಮುಟ್ಟಿದ್ರೆ ಹೇ ಪಟ್ ಅಂತ ಹೊಡೆದು ಬಲಗೈಯಿಂದ ತಗೋ ಅನ್ನೋದು. ಎಡಗಾಲು ಕನಿಷ್ಠ. ಈ ಹೊಸದಾಗಿ ಮದುವೆ ಆದಮೇಲೆ ಸೊಸೆ ಮನೆಯಲ್ಲಿ ಕಾಲಿಡ್ಬೇಕಾದ್ರೆ ಬಲಗಾಲಿಟ್ಟು ಒಳಗೆ ಬಾರವ ಅಂತ ಹೇಳ್ತಾರೆ. ಹಂಗಾರೆ ಎಡಗಾಲು ಕಟ್ ಮಾಡಿಬಿಡ್ರಿ. ನಮ್ಮ ಗುರುಗಳು ಹೇಳ್ತಾರೆ ಬಲಗಾಲು ಇಡಬಾರ್ದು, ಎಡಗಾಲು ಇಡಬಾರ್ದು, ಕಪ್ಪೆ ಹಾರ್ದಂಗೆ ಹಾರಿಬಿಡ್ಬೇಕು ಡಬುಕ್ ಅಂತೇಳಿ.
ಹಂಗೆ ಏನು ದೇಹದಲ್ಲೇ ಕನಿಷ್ಠ ಶ್ರೇಷ್ಠ ಅಂತ ಮಾಡಿದ್ರೆ ನಾವ್ಯಾ ಸೀಮೆ ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಅದು ಯೋಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಎಡಗೈ ಕನಿಷ್ಠ ಅಂತೆ. ಅದನ್ನು ಬಸವಣ್ಣವ್ರು ಗಮನಿಸಿ, ತಲಾಂತರದಿಂದ ಎಡಗೈಗೆ ಮೋಸ ಆಗಿತ್ತು. ಎಡಗೈಗೆ ನ್ಯಾಯ ಕೊಟ್ಟವರು ಬಸವಣ್ಣವರು. ಅದಕ್ಕೆ ಎಡಗೈಯನ್ನು ಲಿಂಗದ ಗದ್ದಿಗೆಯನ್ನಾಗಿ ಮಾಡಿದರು. ನಾವು ಎಡಗೈಲೇ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೇವೆ. ನೋಡ್ರಿ ಎಷ್ಟು ಅದ್ಭುತವಾದ ಚಿಂತನೆ ಅಲ್ವಾ? ಶರೀರದಲ್ಲಿ ನ್ಯಾಯ ಕೊಟ್ಟರು. ಭೂಮಿಯಲ್ಲಿ ಭೇದ ಮಾಡಿದ್ವಿ ನಾವೆಲ್ಲ. ಅದು ಪವಿತ್ರ ಕ್ಷೇತ್ರ, ಅದು ಪುಣ್ಯಕ್ಷೇತ್ರ ಅಂತ ಹೇಳ್ತಿದ್ವಿ. ಮತ್ತು ನಾವಿರೋದೇನು ಪಾಪಕ್ಷೇತ್ರ ಏನು? ನಮ್ಮ ಮನೆ ಏನು ಸುಡುಗಾಡೇನು? ಅಲ್ಲ, ಮನೆಯೇ ಮಹಾಮನೆ ಆಗಬೇಕು. ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿತ ಶರಣನಿಗೆ. ರಿಲ್ಯಾಕ್ಸ್. ನೆಲದ ಭೇದವನ್ನು ಹೋಗಲಾಡಿಸಿದ್ರು. ಪ್ರಾಣಿ ಪಕ್ಷಿಗಳಲ್ಲಿ ಭೇದ ಮಾಡಿದ್ವು ನಾವು. ಏನು? ಕಾಗೆ ದರಿದ್ರ ಅಂತೆ, ಕಾಗೆ ಒಳಗಡೆ ಬಂದರೆ ಮನೆ ಶುದ್ಧ ಮಾಡದಂತೆ. ಆದರೆ ಕೆಲವು ಜನ ಪಿಂಡ ಇಡ್ತಾರೆ, ಆ ಕಾಗೆ ಬಂದು ತಿಂದರೆ ನಮ್ಮ ಅಪ್ಪ ಬಂದು ತಿಂದ ಅಂತ. ಮತ್ತು ಕಾಗೆ ಒಳಗಡೆ ಬಂದಾಗ ನಮ್ಮ ಅಪ್ಪ ಬಂದ ಅಂತ ಅನ್ಕೋಬೇಕಲ್ಲ. ಸಂದರ್ಭ ಕಂಡ ಹಾಗೆ ಚಾಪಿ ಹಾಸೋರು ನಾವೆಲ್ಲ. ಈ ಅನಾಚಾರದಿಂದ ಸದಾಚಾರದ ಕಡೆಗೆ ಬರುವುದೇ ಯೋಗ. ರಿಲ್ಯಾಕ್ಸ್. ಕಣ್ಣು ಮುಚ್ಚಬೇಕು. ರಿಲ್ಯಾಕ್ಸ್. ಅದಕ್ಕೆ ಹೇಳ್ತಾರೆ, ಎರಡು ಕಾಲು ಜೋಡಿಸಿ ಕೈಗಳನ್ನ ಅಗಲ ಮಾಡ್ಕೊಳ್ಳಿ, ಒಂದೇ ಕೆನ್ನೆ ಮೇಲೆ ಮಲ್ಕೊಳ್ಳಿ. ರಿಲ್ಯಾಕ್ಸ್. ಜನಪದರು ಹೇಳ್ತಾರೆ, ಒಂದು ಸೊಗಸಾದ ಹಾಡನ್ನು ಜನಪದರು ಹೇಳ್ತಾರೆ. ಜನಪದರು ಯಾವ ಕಟ್ಟುಪಾಡುಗಳಿಗೂ ಸೀಮಿತವಾಗಿ ಬರೆದದ್ದಲ್ಲ. ಜನಪದ ಅಂದರೆ ಹೃದಯದ ಭಾಷೆ. ಅದು ಒಂದೇ ಕೆನ್ನೆ ಮೇಲೆ ಮಲ್ಕೋಬೇಕು. ಜನಪದ ಗರತಿ ಒಬ್ಬ ತಾಯಿ ಹೇಳ್ತಾಳೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯತಿ, ಕಲ್ಯಾಣದೊಳಗ ಬಸವಣ್ಣ, ಕಲ್ಯಾಣದೊಳಗ ಬಸವಯ್ಯ ಇರುವಾಗ ಕಲ್ಗ್ಯಾಕೆ ಕೈಯ ಮುಗಿಯತಿ. ಮಲ್ಗೆ ಹೋದ್ರೆ ಯಾರು ತಲೆಯಲ್ಲಿ ಮುಳ್ಳು ಹಾಕೋತಾರೆ? ಕಲ್ಯಾಣದಲ್ಲಿ ಬಸವಣ್ಣ ಇದ್ದಾನೆ. ಕಲ್ಯಾಣ ಅಂದರೆ ನಮ್ಮ ಶರೀರದಲ್ಲೂ ಕಲ್ಯಾಣ ಕ್ಷೇತ್ರ ಇದೆ. ಯಾವುದು? ನಮ್ಮ ಅಷ್ಟದಳ ಕಮಲಗಳೇ ಸ್ವಚ್ಛವಾದಾಗ ಅದು ಕಲ್ಯಾಣ ಕ್ಷೇತ್ರವಾಗುತ್ತೆ. ಶರೀರದಲ್ಲಿರುವ 108 ಚಕ್ರಗಳು, ಶರೀರದ ಹೊರಗಿಡುವ 4 ಚಕ್ರಗಳು, ಒಟ್ಟು 112 ಚಕ್ರಗಳಿದ್ದಾವೆ. ಅವೆಲ್ಲ ಚಕ್ರಗಳು ಶುದ್ಧವಾದರೆ, ಪ್ರಸಿದ್ಧವಾದರೆ, ಸಿದ್ಧವಾದರೆ ಇಡೀ ಶರೀರವೇ ಕಲ್ಯಾಣ ಆಗುತ್ತೆ. ರಿಲ್ಯಾಕ್ಸ್. ಕಣ್ಣು ಮುಚ್ಚಬೇಕು. ಈ ವಿಚಾರವನ್ನು ಸರಿಯಾಗಿ ತಿಳ್ಕೊಬೇಕು. ಇಂಥ ವಿಚಾರಗಳು ಕೇಳೋ ಸಂದರ್ಭದಲ್ಲಿ ನೀವು ಮಾತಾಡ್ತೀರಿ ಅಂದರೆ ನಿಮಗೆ ಏನು ಹೇಳಬೇಕು? ಬೆನ್ನ ಮೇಲೆ ಮಲ್ಕೊಳ್ಳಿ. ದೋಬಿಕಾ ಕುತ್ತ ನ ಗರ್ಕ ನ ಗಾಟ್ಕ. ಬೆನ್ನ ಮೇಲೆ ಮಲ್ಕೋಬೇಕು ಚೆನ್ನಾಗಿ. ಅದಕ್ಕೆ ಈ ದೇಹದ ಒಳಗಡೆನೆ ಎಲ್ಲ ನೋಡೋದು. ಕಲ್ಯಾಣ ಕ್ಷೇತ್ರ ಎಲ್ಲಿದೆ? ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಅದೇ ಕಲ್ಯಾಣ ಕ್ಷೇತ್ರ. ನಮ್ಮ ದೇಹ ಆರೋಗ್ಯವಾಗಿ ಸದೃಢವಾಗಿ ಕಾಯಕ ನಿಷ್ಠೆಯಿಂದ ಕೂಡಿದರೆ ಅದೇ ಕಲ್ಯಾಣ ಕ್ಷೇತ್ರ. ಕಣ್ಣು ಮುಚ್ಚಬೇಕು. ಕಲ್ಯಾಣ ಅಂದ್ರೇನು? ಒಳ್ಳೆಯದು ಅಂತ. ಕಲ್ಯಾಣ, ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ಸಕಲ ಜೀವರಾಶಿಗಳ ಕಲ್ಯಾಣ, ಅದುವೇ ನಿಜವಾದ ಕಲ್ಯಾಣ. ಅದಕ್ಕೆ ಏನು ಹೇಳಿದ್ರು ಶರಣರು? ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಸಕಲ ಜೀವರಾಶಿಗಳಿಗೆ 84 ಲಕ್ಷ ಜೀವರಾಶಿಗಳಿದ್ದಾವೆ. ಅಂಡಜ, ಉದ್ವಿಜ, ಜರಾಯುಜ, ಸ್ವೇದಜ ಅಂಥೇಳಿ. ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟವು 21 ಲಕ್ಷ. ಸ್ವೇದಜ ಅಂದರೆ
ಬೆವರಿನಿಂದ ಹುಟ್ಟೋದು 21 ಲಕ್ಷ. ಉದ್ವಿಜ ಅಂದರೆ ಬೀಜದಿಂದ ಹುಟ್ಟೋದು 21 ಲಕ್ಷ. ಜರಾಯುಜ ಅಂತ ಹೇಳಿದ್ರೆ ಗರ್ಭಕೋಶದಿಂದ ಹುಟ್ಟೋದು 21 ಲಕ್ಷ ಜೀವರಾಶಿಗಳು. ಒಟ್ಟು 84 ಲಕ್ಷ ಜೀವರಾಶಿಗಳ ಒಂದು ಸುದೀರ್ಘ ಪಯಣವನ್ನು ದಾಟಿ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ. ಮತ್ತೆ ತಿರುಗಿ 84 ಲಕ್ಷ ಜೀವರಾಶಿಗಳಿಗೆ ಹೋಗಬಾರ್ದು. ನೊರ್ಜು ಸೊಳ್ಳೆ ಆಗಿ ಹುಟ್ಟಬಾರ್ದು ಮತ್ತೆ. ಅದಕ್ಕೆ ಈ ಭವದ ಬಂಧನದಿಂದ ಮುಕ್ತರಾಗಲಿಕ್ಕೆ ಶಿವಯೋಗ. ರಿಲ್ಯಾಕ್ಸ್. ನಿಮ್ಮ ಎದೆ ಮೇಲೆ 2 ಕೈಗಳನ್ನ ಇಟ್ಕೊಳ್ಳಿ, ಕಣ್ಣು ಮುಚ್ಚಿ. ಸಂಕಲ್ಪ ಮಾಡ್ಕೊಳ್ಳಿ, ಇನ್ಮೇಲೆ ನಾನು ಒಬ್ಬರ ಮನಸ್ಸನ್ನು ನೋಯಿಸೋದಿಲ್ಲ, ಒಬ್ಬರ ಮನೆಗೆ ತೊಂದರೆ ಮಾಡೋದಿಲ್ಲ. ಇದೇ ನನ್ನ ಮಂತ್ರ, ಇದೇ ನನ್ನ ಜಪ, ಇದೇ ನಮ್ಮ ಸಾಧನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಎಲ್ಲರೂ ಒಟ್ಟಾಗಿ ನನ್ನ ಜೊತೆಗೆ ಹೇಳಿ, ಓ ರಿಲ್ಯಾಕ್ಸ್. ಎದೆ ಮೇಲೆ ಕೈ ಇಟ್ಕೊಳ್ಳಿ ಚೆನ್ನಾಗಿ. ಎದೆ ಮೇಲೆ ಕೈ ಇಟ್ಕೊಂಡಾಗ ಮನಸ್ಸಾಕ್ಷಿ ಹೆಚ್ಚಾಗಿ ಜಾಗೃತವಾಗುತ್ತೆ. ಎದೆಯ ಧ್ವನಿ ಅದು, ಎದೆಯ ಧ್ವನಿ ಅದು. ರಿಲ್ಯಾಕ್ಸ್. ಎದೆಯ ಧ್ವನಿಯನ್ನು, ಅಂತರಂಗದ ಧ್ವನಿಯನ್ನು ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘವಾದ ಉಸಿರಾಟವನ್ನು ಗಮನಿಸಿ. ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮವಾಗಿದ್ದರೆ ಮಾತ್ರ ಯೋಗ, ಒರಟಾಗಿದ್ದರೆ ಯೋಗ ಅಲ್ಲ. ಎದೆಯ ಧ್ವನಿ ಬಹಳ ಸೂಕ್ಷ್ಮ ಇರ್ತದೆ. ಅದು ಭಾವಪೂರ್ವಕವಾಗಿರ್ತಕ್ಕಂಥ ಧ್ವನಿ. ಈಗ ನಾವೆಲ್ಲ ಈ DJ ಈ ಸೌಂಡ್ ಕೇಳಿ ಕೇಳಿ ಭಾವಪೂರ್ವಕವಾಗಿರೋ ಧ್ವನಿ ಕೇಳಿಸ್ಕೊಳ್ಳೋ ಶಕ್ತಿನೇ ಹೊರಟೋಗಿದೆ. ದಯವಿಟ್ಟು ನಿಮ್ಮಲ್ಲಿರೋರಿಗೆ ಎಲ್ಲರಿಗೂ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೆ, ಈ DJ ಗೀಜನ ಹಚ್ಸೋದನ್ನು ನೀವು ವಿರೋಧ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಹೃದಯದ ರೋಗಿಗಳಿಗೆ ತೊಂದರೆ ಆಗುತ್ತೆ, ಎಷ್ಟೋ ಜನರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಪಶು ಪಕ್ಷಿ ಪ್ರಾಣಿಗಳು ನಿಲ್ಲೋದಿಲ್ಲ. ಅದರಿಂದ ಎಷ್ಟು ಕರ್ಕಶವಾದ ಶಬ್ದ ನೋಡಿ ಅದು. ಅವರು ಕುಡಿದು ಕುಪ್ಪಳಿಸಿ ಅವರ ಒಂದು ವಿಕಾರಕ್ಕೆ ಬಹಳ ಸಮಾಜಕ್ಕೆ ತೊಂದರೆ ಮಾಡ್ತಾರೆ. ಎಷ್ಟು ಧ್ವನಿ ವಿಕಾರ ಇದೆ ನೋಡಿ. ಆ ಶಬ್ದ ಕೇಳಿದ್ರೆ ಎದೆ ನಡುಗುತ್ತೆ. ಎದೆ ನಡಗಬಾರ್ದು. ಶಬ್ದ ಕೇಳಿದ್ರೆ ಎದೆ ಅರಳಬೇಕು ಅಂತ ಶಬ್ದ ಕೇಳಬೇಕು. ಈಗ ಕೊಳಲಿನ ಶಬ್ದ ಕೇಳಿದ್ರೆ ಎದೆ ಅರಳುತ್ತೆ. ಅದಕ್ಕೆ ಇಂಥ DJ ಗೀಜ ಇದ್ದಾಗ ಈ ಯೋಗ ಒಕ್ಕೂಟ ಇರ್ತದಲ್ಲ, ಇಂಥವ್ರೆಲ್ಲರೂ ಸೇರಿ ಈ ಯೋಗ ಒಕ್ಕೂಟದಿಂದ ಇಂಥ ಕೆಲಸನೇ ಆಗಬೇಕು. ಮೌನವಾಗಿ ಹೋಗಿ ಅದನ್ನು ಸತ್ಯ ಆಗ್ರಹದ ಮೂಲಕ, ಅದಕ್ಕೆ ಸತ್ಯಾಗ್ರಹ ಅಂತ ಕರೀತಾರೆ. ಸತ್ಯಾಗ್ರಹದ ಮೂಲಕ ವಿನಂತಿ ಮಾಡ್ಕೊಳ್ಬೇಕು, ದಯವಿಟ್ಟು ಇದನ್ನು ಹಚ್ಚಬೇಡಿ. ಡೊಳ್ಳು ಕುಣಿತ ಇದೆ, ಪೂಜಾ ಕುಣಿತಗಳಿದ್ದಾವೆ, ನಂದಿ ಕೋಲ್ ಕುಣಿತ ಇದೆ, ಕೋಲಾಟ ಇದೆ. ಇವೆಲ್ಲ ನಮ್ಮ ಸಂಸ್ಕೃತಿ ಮರೆತು ಹೋಗ್ತಾ ಇದ್ದಾವೆ ಈ DJ ಬಂದು. ಅದಕ್ಕೆ ಇಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಯಾಕಂದರೆ ನಾನೊಬ್ಬನೇ ಹೋಗಿ ಮಾಡಲಿಕ್ಕಾಗಲ್ಲ, ನೀವೊಬ್ಬರೇ ಹೋಗಿ ಮಾಡಲಿಕ್ಕಾಗಲ್ಲ. ನೀವೆಲ್ಲ ಸೇರಿದ್ರೆ ಅದು ಸಾಧ್ಯ ಆಗುತ್ತೆ. ಸಂಘಟನೆಗೆ ದೊಡ್ಡ ಶಕ್ತಿ ಇದೆ. ಅಂಥ ಸಂಘಟನೆ ಯಾವ ಸಂಘಟನೆ ಆಗಬೇಕು? ಯೋಗ ಸಂಘಟನೆ ಆಗಬೇಕು. ಜಾತಿ ಸಂಘಟನೆ, ಕೋಮುಗಳ ಸಂಘಟನೆ ಆಗಬಾರ್ದು. ಇದು ಯೋಗ ಒಕ್ಕೂಟ ಇದು. ಅದಕ್ಕಾಗಿ ನೀವು ಯಾರ್ಯಾರ ಹೆಸರೆಲ್ಲ ಕೊಟ್ಟಿಲ್ಲ, ಎಲ್ಲ ಹೆಸರು ಕೊಡಿ, ಒಂದು ಸಂಘಟನೆ ಆಗಲಿ. ಈ ಸಂಘಟನೆ ಮೂಲಕ ಬಸವಕುಮಾರ ಸ್ವಾಮೀಜಿಗಳು ಕೆಲವೊಂದಿಷ್ಟು ಸಮಾಜಕ್ಕೆ ಒಳಿತಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಅವರು ಬೆನ್ನೆಲುಬಾಗಿ ನಿಲ್ಲಬೇಕು ನೀವೆಲ್ಲ. ಹಾಗೆ ನಿಂತಾಗ ಖಂಡಿತವಾಗಿಯೂ ಚಿತ್ರದುರ್ಗ ಬದಲಾಗುತ್ತೆ. ಅದಕ್ಕಾಗಿ ನೋಡಿ, ನಿಮ್ಗೆ ಯಾರಿಗೂ ಕೈ ಎತ್ತಿ ಚಪ್ಪಾಳೆ ಹೊಡೀರಿ ಅನ್ನಲಿಲ್ಲ ನಾನು. ನೀವು ಎದೆ ಮೇಲೆ ಕೈ ಇಟ್ಕೊಂಡಿದ್ದಕ್ಕೆ ಚಪ್ಪಾಳೆ ಹೊಡಿಬೇಕು ಅಂತ ಮನಸ್ಸು ಬಂತು, ಕೈ ಎತ್ತು ಹೊಡೀತು. ಇವಾಗಲೂ ಕೂಡ ಬಸವಾದಿ ಶರಣರ ಬಸವಣ್ಣವ್ರ ಮೂರ್ತಿಯನ್ನು ಲಂಡನ್ ಪಾರ್ಲಿಮೆಂಟ್ ಎದುರುಗಡೆ ಇಟ್ಟಿದ್ದಾರೆ ಅಂದರೆ ಹುಚ್ಚರೇನವರು ಪ್ರತಿಷ್ಠಾಪನೆ ಮಾಡಿದಾರಂದರೆ
ಯಾಕೆ ಹಿಟ್ಲರ್ ಮೂರ್ತಿ ಇಡ್ಬೋದಾಗಿತ್ತಲ್ಲ. ಭಾರತ ಅಂದರೆ ಬೆಳಕಿನ ರಾಷ್ಟ್ರ, ಆಧ್ಯಾತ್ಮದ ರಾಷ್ಟ್ರ. ನಮ್ಮವ್ರು ಎಲ್ಲಿ ಹೊರಗಡೆ ಹೋದರೂ ಆಧ್ಯಾತ್ಮದ ಹೂ ಅರಳಿಸಿದರು. ನಾವು ರಕ್ತಕ್ರಾಂತಿಯ ದೇಶದವರಲ್ಲ. ನಮ್ಮ ಪೂರ್ವಜರು ಯಾರು ಅಂತ ನಮ್ಮನ್ನು ಕೇಳಿದ್ರೆ ಯೋಗಿಗಳು, ಮಹಾಂತರು, ಶಿವಯೋಗಿಗಳು, ಸಂತರು ಅಂತ ಹೇಳ್ತೇವೆ. ನೀವು ಬೇರೆ ದೇಶದವ್ರನ್ನ ಯಾರನ್ನಾದ್ರೂ ಕೇಳಿ ನೋಡಿ, ಬ್ರಿಟಿಷರ್ನ ಅವ್ರನ್ನೆಲ್ಲ ಕೇಳಿ ನೋಡಿ, ನಿಮ್ಮ ಪೂರ್ವಜರು ಯಾರು ಅಂದರೆ ದರೋಡೆಕೋರರು, ಕಳ್ಳರು ಅಂತ ಹೇಳ್ತಾರೆ. ಯಾಕಂದರೆ ಅವರೆಲ್ಲ ಬೇರೆ ದೇಶಕ್ಕೆ ಹೋಗಿ ದರೋಡೆ ಮಾಡಿದ್ರಲ್ಲ. ನಮ್ಮ ದೇಶದ ಸಂಪತ್ತನ್ನು ಬ್ರಿಟಿಷರು, ಮೊಘಲರು, ಅರಬ್ರು, ಡಚ್ಚರು, ಪೋರ್ಚುಗೀಸರು ದೋಚಿದ್ರಲ್ಲ. ಮತ್ತು ಅವರು ಹಿರಿಯರು ಯಾರು? ದರೋಡೆಕೋರು. ನಮ್ಮ ಹಿರಿಯರು ಯಾರು? ಸಂತ ಮಹಾಂತರು, ಯೋಗಿಗಳು, ತಪಸ್ವಿಗಳು. ಅದಕ್ಕೆ ಭಾರತ ಅಂದ್ರೇ ಯೋಗ. ಈಗ ಎಷ್ಟು ನೋವಾಗುತ್ತೆ ನನಗಂದರೆ, ಭಾರತ ಅಂದರೆ ಹೆಚ್ಚು ರೋಗಿಗಳನ್ನು ಹೊಂದಿರುವ ದೇಶ ಆಗ್ತಾಯಿದೆ. ಅದಕ್ಕೆ ಬಿ ಪಿ, ಶುಗರು, ಸಂಧಿವಾತ ಇವೆಲ್ಲ ರೋಗಗಳು ನಾನು ಚಿಕ್ಕವನಿರ್ಬೇಕಾದ್ರೆ ನೋಡೇ ಇರಲಿಲ್ಲ ನಾನು. ಈಗ ಯಾಕೆ ಬಂದಿದ್ದಾವೆ ಅಂದರೆ, ನಾನು ನಿನ್ನೆ ಹೇಳಿದ್ನಲ್ಲ, ಫ್ರಿಜ್ಜು, ಕುಕ್ಕರು, ಓವನ್ನು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ ಇದರಿಂದ. ಅದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಈಗ ಎಲ್ಲರೂ ತಿರುಗಿ ಎದ್ದು ಕೂತ್ಕೊಳ್ಳಿ. ಶಿವಾಸನದಲ್ಲಿ ಮಲಗಿದಾಗಲೇ ಇವೆಲ್ಲ ಹೇಳಬೇಕಲ್ಲ. ಇನ್ನು 2 ನಿಮಿಷ ನಾನು ಕಾರ್ಯಕ್ರಮ ಮುಂದುವರಿಸಿ ಮುಗಿಸ್ತೇನೆ. ಅಪ್ಪಾಜಿಯವರು ಒಂದಿಷ್ಟು ಸಂದೇಶಗಳನ್ನ ಕೊಡ್ತಾರೆ. ಆ ಸಂದೇಶಗಳನ್ನ ಕೇಳ್ಕೊಂಡು ಹೊರಡಬೇಕು. ನಾನು ಬೆಂಗಳೂರಿಗೆ ಹೋಗೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ, ನಾನು ಬೇಗ ಹೊರಡ್ತೇನೆ. ತಾವು ಏನಾದರೂ ಹೆಸರು ಬರೆಸೋದಿದ್ರೆ ಇಲ್ಲಿ ಸುದೀಪ್ ಅಲ್ಲ ಅವನ ಹೆಸರು, ಆ ಸುದೀಪ್ ಹತ್ರ ನಿಮ್ಮ ಹೆಸರು ಕೊಡಿ. ನಾನು ಸಂಜೆ 13ನೇ ನಂಬರ್ ರೂಮಲ್ಲಿ, ಅಲ್ಲಿ ವಸತಿ ನಿಲಯದಲ್ಲಿ 13ನೇ ನಂಬರ್ ರೂಮಲ್ಲಿ ಕನ್ಸಲ್ಟೇಷನ್ ಮಾಡ್ತೇನೆ. ಮತ್ತು ಯಾರ್ಯಾರಿಗೆ ಮೆಡಿಸನ್ ಬಂದಿಲ್ಲ, ನಿಮಗೆ ಮೆಡಿಸನ್ ತಲುಪಿಸೋ ಜವಾಬ್ದಾರಿ ನಮ್ಮದು. ಕೊಡ್ತೇವೆ, ಆದಷ್ಟು ಇಲ್ಲೇ ಕೊಡ್ತೇವೆ. ಆಗದೇ ಇದೆ ಯಾರೋ ಒಬ್ಬರಿಗೆ ತಲುಪಲಿಲ್ಲ ಅಂದರೆ ಅವ್ರ ಮನೆಗೆ ಕೊರಿಯರ್ ಮಾಡ್ತೇವೆ. ಆಮೇಲೆ ನಮ್ಮ ಆಶ್ರಮದಲ್ಲಿ ಏನಿದೆ ಅಂದರೆ, ನೀವು ಔಷಧಿಗೆ ದುಡ್ಡು ಸಂದಾಯ ಮಾಡಿದ ಮೇಲೆ ಅಲ್ಲಿಂದ ಔಷಧಿ ಕಳಿಸ್ತಾರೆ. ಯಾಕಂದರೆ ಅದನ್ನು ಸಿಸ್ಟಮ್ ಹಾಗೇ ಇದೆ, ಬಿಲ್ಲಿಂಗ್ ಆಗಬೇಕಂದ್ರೆ. ಅದಕ್ಕೆ ನೀವು ಮೆಡಿಸನ್ ಬೇಕಂದರೆ ತಕ್ಷಣಕ್ಕೆ ನೀವು ಅಮೌಂಟನ್ನು ಕೊಟ್ಟು ಮೆಡಿಸನ್ಗೆ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಮೆಡಿಸನ್ ಬರ್ತದೆ. ನೇರವಾಗಿ ಕೂತ್ಕೊಳ್ಳಿ. ಮತ್ತು ಪಂಚಭೂತ ಶುದ್ಧಿ ತೊಗೋಬೇಕಂತ ನಿನ್ನೆ ತುಂಬ ಜನ ಬಂದ್ರಲ್ಲ, ಅವ್ರು ಏನು ಮಾಡಬೇಕಂದ್ರೆ, ನಿಮ್ಮ ಬರೀ ಹೆಸರು ಕೊಟ್ಟಿದ್ದೀರ, ಮೊಬೈಲ್ ನಂಬರ್ ಕೊಡಬೇಕು. ಅಂದರೆ ನಿಮ್ಗೆ ಫೋನ್ ಮಾಡ್ತಾರೆ ಅವರು, ತರ್ಬೋದಾ, ನಿಮಗೆ ಬೇಕಾ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ತರ್ತಾರೆ. ನಾನಿಲ್ಲಿ ಬಂದಿರೋದು ಔಷಧಿ ಮಾರಾಟ ಮಾಡಲಿಕ್ಕಲ್ಲ. ಆರೋಗ್ಯ ಔಷಧಿಯಿಂದ ಸಿಗೋದಿಲ್ಲ. ಇದು ಒಂದು 50% ನಮಗೆ ಸಪೋರ್ಟ್ ಮಾಡುತ್ತೆ ಔಷಧಿ. ಇನ್ನು 50% ನಾವೇನು ಮಾಡಬೇಕು? ಯೋಗ ಮಾಡಬೇಕು. ಎರಡೂ ಸೇರಿದರೆ 100% ಆಗುತ್ತೆ. ರಿಲ್ಯಾಕ್ಸ್. ನೇರವಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ, ನಮಸ್ಕಾರ ಮುದ್ರೆ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ನಾನು ಹೇಳಿದ ಹಾಗೆ ನೀವು ಹೇಳಬೇಕು. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲಂ, ಅನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಾರಕ್ಷಿಪುದೆನ್ನ ಸಂಗನ ಬಸವ, ಕೈಗಳನ್ನು ಜೋರಾಗುಜ್ಜಿ, ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಿ, ಕೈಗಳನ್ನು ನೋಡ್ತಾ ನಿಧಾನ ಕಣ್ಣುಗಳನ್ನು ತೆರೆಯಿರಿ. ವೇದಿಕೆಯ ಮೇಲಿರುವ ಎಲ್ಲ ಯೋಗ ಸಾಧಕರಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಾಯೋಗ ಸಾಧಕರಲ್ಲಿ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ವರದಿ ಬರ್ತಾ ಇದೆ, ಭಾಳ ಚೆನ್ನಾಗಿ ಬರೀತಾ ಇದ್ದಾರೆ. ಹಾಗೂ ಪತ್ರಿಕಾ ಮಿತ್ರರಲ್ಲಿ, ವರದಿಗಾರರಲ್ಲಿ, ಸಂಗೀತ ಬಳಗದವರಲ್ಲಿ, ಪರಮ ಪೂಜ್ಯರಲ್ಲಿ, ತಾಂತ್ರಿಕ ವರ್ಗದವರಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು.